ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನು ಕಂಪ್ಲೇಂಟ್? ಸರ್ ಅವ್ರು ಬಂದು ನನಗೆ 2ನೇ ತಾರೀಕು ಬಂದು ಒಂದು ಸುಮಾರು ಸತಿ ಕಾಲ್ ಮಾಡ್ತಾರೆ. ನಾನು ಕಾಲ್ ರಿಸೀವ್ ಮಾಡೋದಿಲ್ಲ. ರಿಸೀವ್ ಮಾಡಿದ ಪಕ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ವಾಟ್ಸಪ್ಪಲ್ಲಿ ಬಂದ್ಬಿಟ್ಟು ನೀವು ಮನೆ ಒಳಗಡೆಯಿಂದ ಆಚೆ ಬರ್ತೀರಾ, ಇಲ್ಲ ಫೋನ್ ತೆಗೆದು ಮಾತಾಡ್ತೀರಾ, ಇಲ್ಲ ನಾನೇ ಹುಡುಗರನ್ನ ಒಳಗಡೆ ಕಳಿಸ್ಲಾ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಮುಖಾಂತರ ಮೆಸೇಜ್ ಕಳಿಸ್ತಾರೆ. ತದನಂತರ ಅವರು ಯಾವ್ದು ಅನ್ನೋನ್ ನಂಬರ್, ನನಗೆ ಅವ್ರ ಪರಿಚಯ ಇರೋದಿಲ್ಲ. ಸರಿ ಅಂತೇಳಿ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಕಾಲ್ ಬ್ಯಾಕ್ ಮಾಡಿದಾಗ ತುಂಬಾ ವಲ್ಗರಾಗಿ ಮಾತಾಡ್ತಾರೆ. ಸತೀಶ್ ಅವ್ರ ಮನೆ ಬಂದು ನನಗೆ ತೋರಿಸ್ಬೇಕು, ನೀನು ಈಗ ನನ್ನ ಜೊತೆ ಬಂದು ನಾನು ಕಾರ್ ಹತ್ಬೇಕು, ಇಲ್ಲ ಅಂತ ಹೇಳಿದ್ರೆ ಹಂಗೆ ಹಿಂಗೆ ಅಂತೇಳಿ ತುಂಬಾ ವಲ್ಗರಾಗಿ ಬರೀ ಸ್ವಲ್ಪ ಕೆಳಗಡೆ ಪದಗಳನ್ನ ಮಾತ್ರ ಮಾತಾಡ್ತಾರೆ. ದಯವಿಟ್ಟು ಸರ್ ಈ ತರ ಎಲ್ಲ ಮಾತಾಡ್ಬಿಡಿ, ಬಹಳ ಗೌರವದಿಂದ ಮಾತಾಡಿ ಅಂತ ಹೇಳಿದ್ರು. ಏನ್ ಹೇಳಿದ್ರು ಅವರು ಅದು ಇದೇ ಮಾಡೋದಿಲ್ಲ. ಅವ್ರ ಇಂಟೆನ್ಷನ್ ಏನಿದೆ ಅಂತ ಹೇಳಿದ್ರೆ ಮನೆ ಹತ್ರ ಬಂದ್ಬಿಟ್ಟು ಯಾರು ಹುಡುಗರನ್ನೆಲ್ಲ ಕಳಿಸಿ ಫಸ್ಟ್ ಕಾರ್ ಫೋಟೋಸ್ನೆಲ್ಲ ಕಳಿಸ್ಬಿಟ್ಟು ಒಳಗಡೆ ಒಳಗಡೆಯಿಂದ ಆಚೆ ಬರ್ತಿರಲಿಲ್ಲ, ನಾನೇ ಒಳಗಡೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ಎದುರಿಸ್ತಾರೆ. ಎದುರಿಸಿದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ KRP ಸ್ಟೇಷನ್ಗೆ ಒಂದು ಇಮೇಲ್ ಕಂಪ್ಲೇಂಟ್ ಕೊಡ್ತೀನಿ. ತದನಂತರ ನಾನು ಸುಮ್ಮನೆ ಆಗಿರ್ತೀನಿ. ಮತ್ತೆ ನನಗೆ 4ನೇ ತಾರೀಕು ಬಂದ್ಬಿಟ್ಟು ಸಂಜೆ ಒಂದು 7 ಗಂಟೆಗೆ ಮತ್ತೆ ಒಂದು ಕರೆ ಮಾಡ್ತಾರೆ. ಕರೆ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೆ ಇವಾಗ ಅವ್ರ ಮನೆ ನನಗೆ ತೋರಿಸ್ಬೇಕು, ಇಲ್ಲ ಅಂದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ಬಹಳ ಕೆಟ್ಟದಾಗ ಮಾತಾಡ್ತಾರೆ. ಅದ್ರ ನಿಟ್ಟಿನಲ್ಲಿ ಹೋಗ್ಬಿಟ್ಟು ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಮತ್ತೆ ಏನ್ ಸ್ಕ್ರೀನ್ ಶಾಟ್ಸ್ ಏನಿತ್ತು ಅದನ್ನೆಲ್ಲ ತಗೊಂಡೋಗ್ಬಿಟ್ಟು KRP ಪೊಲೀಸ್ ಠಾಣೆಗೂ ಮತ್ತೆ ಕಮಿಷನರ್ ಸರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಸರ್ ನಿಮಗೂ ಪರಿಚಯ ಇಲ್ಲ ಸರ್, ನನ್ಗೆ ಇವತ್ತವರೆಗೂ ರಜತ್ ಅವ್ರ ಪರಿಚಯನೇ ಇಲ್ಲ ಸರ್. ನಿಮ್ಮ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ಅವ್ರ ಮನೆ? ಸರ್ ಅವರು ಹೆಂಗೋ ನನ್ಗೆ ಅಲ್ಲಿರೋ ಅವ್ರು ನನ್ಗೆ ಮಾತಾಡುವಾಗ ಅದು ತಿಳಿಸಿದ್ರು, KRP ನಲ್ಲಿ ಇರೋರ್ಗೆ ಎಲ್ಲಾರ್ಗು ಯಾರು ಬೇಕಂತ ಕೇಳ್ಕೊ, ನಾನು ಯಾರಂತ ಗೊತ್ತು ಅಂತೇಳಿ ಸ್ನೇಹಿತರ ಹತ್ರ ಬಂದು ತಿಳ್ಕೊಂಡಿದೀನಿ ಅಂತ ಅವ್ರು ಹೇಳಿದ್ರು. ಅಲ್ಲ, ಈಗ ಸತೀಶ್ ಕಡವಂಸ್ ಅವ್ರ ಜೊತೆ ನೀವು ಕ್ಲೋಸ್ ಇದ್ದೀರಿ ಅಂತಾನೆ ಬಂದು ಆವಾಜ್ ಹಾಕಿದ ಹೇಗೆ ಅಂತ? ಹೌದು ಸರ್, ಖಂಡಿತವಾಗ್ಲಿ ಸತೀಶ್ ಅವ್ರ ಜೊತೆ ನೀನ್ ಓಡಾಡಬಾರ್ದು, ಸತೀಶ್ ಅವ್ರ ಜೊತೆ ನಾಳೆಯಿಂದ ನೀನ್ ಕಾಣಿಸ್ಕೊಂಡ್ಬಾರ್ದು, ಕಾಣಿಸ್ಕೊಂಡ್ರೆ ನಿಂಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ನಾನು ಖುದ್ದಾಗಿ ಅವರೇ ಮಾತಾಡ್ತಾರೆ. ಖುದ್ದಾಗಿ ಮಾತಾಡಿ ನನ್ಗೆ ಖುದ್ದಾಗಿ ಅವ್ರ ನಂಬರ್ ಇಂದಾನೆ ಥ್ರೆಟ್ ಮಾಡ್ತಾರೆ. ಅವ್ರ ನಂಬರ್ ಮತ್ತೆ ನಾನು ಎತ್ತಕ್ ಹೋಗೋದಿಲ್ಲ, ಯಾಕೆ ಮತ್ತೆ ಎಂಟರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಏನ್ ಮಾಡ್ತಾರೆ, ಬೇರೆ ನಂಬರ್ ಇಂದ ಫೋನ್ ಮಾಡಿಸ್ಬಿಟ್ಟು ಕಾನ್ಫರೆನ್ಸ್ ಹಾಕ್ಬಿಟ್ಟು ಅದರಲ್ಲಿ ಮಾತಾಡ್ಬಿಟ್ಟು ಮತ್ತೆ ಅದರಲ್ಲೂ ಬೈತಾರೆ. ಏನ್ ಮಾತಾಡಿದ್ರೆ ಸತೀಶ್ ಅವ್ರ ಫ್ಯಾಮಿಲಿನೆಲ್ಲ ಫುಲ್ ಅಷ್ಟು ಕೆಟ್ಟದಾಗಿ ಬೈತಾರೆ. ಅಷ್ಟನ್ನು ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ಗೆಲ್ಲ ಕೊಟ್ಟಿದ್ದೀನಿ ಸರ್. ಈಗ ಆಡಿಯೋ ರೆಕಾರ್ಡಿಂಗ್ ಎಲ್ಲ ಇದೆ ಸರ್, ನಿಮ್ಗೂ ಇವಾಗಲೇ ನಾನು ಶೇರ್ ಮಾಡ್ತೀನಿ ಸರ್. ಹೌದು ಸರ್, ಅಲ್ಲಿ ಕಿರಣ್ ಅಂತ ಹೇಳ್ಬಿಟ್ಟು ಯಾರೋ ರಾಜಾಜಿನಗರ್ ಕಿರಣ್ ಅಂತೆ ಸರ್ ಅವರು. ಅಲ್ಲಿ ನನ್ನ ಸ್ನೇಹಿತರು ಬಂದ್ಬಿಟ್ಟು ಅವರು ಅಲ್ಲಿ ಒಂದು ಹೋಟ್ಲಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆನೂ ಕುಡ್ಕೊಂಡಿರ್ತಾರೆ, ನೀವು ಹುಷಾರು ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರು ಪಾಪ ವೆಲ್ವಿಷರ್ ಆಗಿರ್ತಾರೆ. ಅವ್ರು ಬಂದು ನನ್ಗೆ ಮಾಹಿತಿ ಕೊಡ್ತಾರೆ. ಅದನ್ನು ಸಹಿತ ನಾನು ಇನ್ಸ್ಪೆಕ್ಟರ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ಸರ್ ಈಗ 5ನೇ ತಾರೀಕು ನನಗೆ ಕಂಪ್ಲೇಂಟ್ ಕೊಟ್ಟಾಗ NCR ಮಾಡ್ಕೊಂಡಿದ್ರು. ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಜಡ್ಜ್ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮ್ಮ ಅಡ್ವೊಕೇಟ್ ಅವ್ರು ಬಂದಿದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ FIR ಮಾಡಿ ಡೈರೆಕ್ಷನ್ಸ್ ಕೊಟ್ಟರು. ಡೈರೆಕ್ಷನ್ಸ್ ಆಗಿದೆ. ಇನ್ನ ನನಗೆ ಇವಾಗ ನೋಟಿಸ್ ಕೊಟ್ಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ರು. ಆ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರು ಪೆನ್ ಡ್ರೈವ್ ಹಾಕ್ಬಿಟ್ಟು ಎಲ್ಲ ಸೆಟ್ಸ್ ಕೊಟ್ಟಿದ್ರು ಸರ್.